ಜಗತ್ತಿನ ಅತ್ಯಂತ ಯಶಸ್ವಿ ಕ್ರಿಕೆಟ್ ಟೂರ್ನಿಯಾದ ಇಂಡಿಯನ್ ಪ್ರೀಮಿಯರ್ ಲೀಗ್ಗೆ ಹೊಸ ಮೆರುಗು ನೀಡಲು ಭಾರತೀಯ ಕ್ರಿಕೆಟ್ ನಿಯಂತ್ರಣಾ ಮಂಡಳಿ ಭಾರೀ ಸಿದ್ಧತೆ ನಡೆಸುತ್ತಿದೆ. ಹೌದು, ಭಾರತದ $1 ಮಿಲಿಯನ್ ಟೂರ್ನಿ IPL ಅನ್ನು ಮತ್ತೊಂದು ಹಂತ ಮೇಲೆ ತೆಗೆದುಕೊಂಡು ಹೋಗಲು BCCI ಗಂಭೀರ ಚಿಂತನೆಯಲ್ಲಿ ತೊಡಗಿದ್ದು, ಈಗಿರುವ 74 ಪಂದ್ಯಗಳ ಆವೃತ್ತಿ ಬದಲಿಗೆ 94 ಪಂದ್ಯಗಳ ಆವೃತ್ತಿ ರಚಿಸಲು BCCI ನಿರ್ಧರಿಸಿದೆ ಎಂದು ಹೇಳಲಾಗಿದೆ. ಈ ಬಗ್ಗೆ ಮಾತನಾಡಿದ IPL ಮುಖ್ಯಸ್ಥ ಅರುಣ್ ಧುಮಾಲ್, 2028ರಲ್ಲಿ IPL ಟೂರ್ನಿಯ ಮಾದರಿಯಲ್ಲಿ ಸಾಕಷ್ಟು ಬದಲಾವಣೆಯಾಗುವ ಸಾಧ್ಯತೆ ಇದೆ. ಮಾಧ್ಯಮ ಹಕ್ಕುಗಳಿಂದ ಹಿಡಿದು ಈಗಿರುವ 74 ಪಂದ್ಯಗಳ ರಚನೆಯ ಬದಲಾಗಿ 94 ಪಂದ್ಯಗಳ ರಚನೆಗೆ ಬದಲಾಗಲು ಯೋಜಿಸಲಾಗುತ್ತಿದೆ. ಈ ಬಗ್ಗೆ BCCI ಗಂಭೀರವಾಗಿ ಪರಿಗಣಿಸುತ್ತಿದೆ. 2022ರಲ್ಲಿ ಗುಜರಾತ್ ಟೈಟನ್ಸ್ ಮತ್ತು ಲಕ್ನೋ ಸೂಪರ್ ಜೈಂಟ್ಸ್ ಕಣಕ್ಕೆ ಇಳಿದಾಗಿನಿಂದ IPL ಪ್ರಸ್ತುತ 74 ಪಂದ್ಯಗಳ ಸ್ವರೂಪವನ್ನು ಹೊಂದಿದೆ. 2028ರ ವೇಳೆಗೆ ಈ ಸ್ವರೂಪ 94 ಪಂದ್ಯಗಳಿಗೆ ಬದಲಾಗಬಹುದು ಎಂದು ಹೇಳಿದ್ದಾರೆ. ಪ್ರಸ್ತುತ ಋತುವಿನಲ್ಲಿ IPL ಅನ್ನು 84 ಪಂದ್ಯಗಳಿಗೆ ಹೆಚ್ಚಿಸುವ ಬಗ್ಗೆ ಚರ್ಚೆ ನಡೆಯುತ್ತಿತ್ತು. ಆದರೆ ಬಿಗಿಯಾದ ವೇಳಾಪಟ್ಟಿಯಿಂದಾಗಿ ಅದು ವಿಳಂಬವಾಯಿತು. IPL ಮಾಧ್ಯಮ ಹಕ್ಕುಗಳ ಒಪ್ಪಂದದ ಪ್ರಕಾರ BCCI IPL ಸೀಸನ್ 18ರಲ್ಲಿ 84 ಪಂದ್ಯಗಳನ್ನು ಆಯೋಜಿಸಲಾಗುವುದಾಗಿ ತಿಳಿಸಿತ್ತು. ಆದ್ರೀಗ ಈ ನಿರ್ಧಾರದಿಂದ ಹಿಂದೆ ಸರಿದಿದ್ದರೂ ಅತ್ತ ಪಂದ್ಯಗಳ ಸಂಖ್ಯೆ ಹೆಚ್ಚಳ ಮಾಡಬೇಕೆಂಬ ಬೇಡಿಕೆಯನ್ನು IPL ಪ್ರಸಾರಕ ಸಂಸ್ಥೆಗಳು ಮುಂದಿಟ್ಟಿವೆ. ಹೀಗಾಗಿ ಇದೀಗ IPL 2028ರಿಂದ 94 ಪಂದ್ಯಗಳನ್ನು ಆಯೋಜಿಸುವ ಬಗ್ಗೆ ಚರ್ಚಿಸಲಾಗಿದೆ.